ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನೋಡ್ತಿರೋದು ಆಲ್ ನ್ಯೂ ಪಲ್ಸರ್ 220F. ಸೊ ಫಸ್ಟ್ ಆಫ್ ಆಲ್ ಬಿಗ್ ಥ್ಯಾಂಕ್ಸ್ ಟು ಬಜಾಜ್ ಶೋರೂಮ್ ಆಟೋ ಪಲ್ಸ್ ಬಜಾಜ್ ಶೋರೂಮ್ ಮಾರ್ತಳ್ಳಿ ಅವರಿಗೆ ಗಾಡಿ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದಾದ್ರೂ ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು, ಇಲ್ಲ ಬೈಕ್ ಪರ್ಚೇಸ್ ಮಾಡಬೇಕು, ಇಲ್ಲ ನೀವು 220F ಗಾಡಿನ ನೀವು ಪರ್ಚೇಸ್ ಮಾಡಬೇಕಂದ್ರೆ ನೀವು ಬಜಾಜ್ ಆಟೋ ಪಲ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಬಿಗ್ ಥ್ಯಾಂಕ್ಸ್ ಟು ಆಟೋ ಪಲ್ಸ್ ಬಜಾಜ್ ಶೋರೂಮ್. ಸೊ ನೀವು ಗಾಡಿನ ನೋಡ್ಬೋದು. ಸೊ ಇದರಲ್ಲಿ ನನಗೆ ಲೇಟೆಸ್ಟ್ ಮಾಡೆಲ್ ಸಿಕ್ಕಿಲ್ಲ. ಸೊ ಒಂದು ಪ್ರೀವಿಯಸ್ ವರ್ಷನ್ ಸಿಗಿದೆ. ಸೊ ಮೇಜರ್ ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ, ಓಲ್ಡ್ ವರ್ಷನ್ಗೂ ನ್ಯೂ ವರ್ಷನ್ಗೂ. ಸೊ ನ್ಯೂ ವರ್ಷನಲ್ಲಿ ಏನಿದೆ ಅಂದರೆ ಇಲ್ಲಿ LED ಇಂಡಿಕೇಟರ್ಸ್ ಇದೆ, ಹಾಗೆ ನಿಮಗೆ ಪಲ್ಸರ್ ಸ್ಟಿಕ್ಕರ್ ಇದೆಯಲ್ಲ ಅದೊಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ, ಮತ್ತು ಬೇರೆ ಏನೂ ಚೇಂಜ್ ಇಲ್ಲ. ಸೊ ಇದೇ ಗಾಡಿನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಮುಂಗಡೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಇದೆ. ಇಲ್ಲಿ ನೋಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಇದೆ. ಸೊ ನೀವು ಲೇಟೆಸ್ಟ್ ಮಾಡಲಲ್ಲಿ ನಿಮಗೆ LED ಇಂಡಿಕೇಟರ್ ಸಿಗುತ್ತೆ. ಇಲ್ಲಿ ಹ್ಯಾಲೋಜನ್ ಇದೆಯಲ್ಲ, ಸೊ ನಿಮಗೆ LED ಇಂಡಿಕೇಟರ್ ಸಿಗುತ್ತೆ. ಸೊ ಫ್ರಂಟಲ್ಲಿ ನಿಮಗೆ 230mm ಡಿಸ್ಕ್ ಬ್ರೇಕ್ ಇದೆ, ಹಾಗೆ 17 ಇಂಚ್ ಅಲವ್ ಇದೆ. ಹಾಗೆ ನಿಮಗೆ ಫ್ರಂಟಲ್ಲಿ 19/90 ಸೆಕ್ಷನ್ ಟೈರ್ ಸಿಗುತ್ತೆ ವಿತ್ 17 ಇಂಚಸ್. ಹಾಗೆ ನೀವು ಸೈಡ್ ನೋಡ್ಬೋದು, ಸೈಡಲ್ಲಿ ನಿಮಗೆ 220cc ಇಂಜಿನ್ ಬರುತ್ತೆ ವಿತ್ ದ ಆಯಿಲ್ ಕೂಲ್ ಇಂಜಿನ್ ಬರುತ್ತೆ. ಇದು ನಿಮಗೆ 20.9 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೂ 18.5 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನಿಮಗೆ ಇಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಆಯಿತಾ. 1 ಡೌನು 4 ಅಪ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪಲ್ಸರ್ ಬ್ಯಾಜಿಂಗ್ ಇದೆ. ಸೊ ನಿಮಗೆ ಬ್ಯಾಕಲ್ಲಿ ನಿಮಗೆ ಟ್ವಿನ್ ಸ್ಪಾರ್ಕ್ ಸಸ್ಪೆನ್ಷನ್ ಸಿಗುತ್ತೆ, ಎಂಡ್ಯೂರೆನ್ಸ್ ಅವ್ರದ್ದು. ಹಾಗೆ ನಿಮಗೆ ಬ್ಯಾಕಲ್ಲಿ 140/80 or 90 ಸೆಕ್ಷನ್ ಟೈರ್ ಇದೆ. ಸೊ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗೆ 230mm ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ. ಸೊ ನಿಮಗೆ ಪಲ್ಸರ್ 220Fಲ್ಲಿ ಸಿಂಗಲ್ ಚಾನಲ್ ABS ಸಿಗುತ್ತೆ, ಫ್ರಂಟಲ್ಲಿ ಸಿಂಗಲ್ ಚಾನಲ್ ABS ಸಿಗುತ್ತೆ. ಸೊ ಬ್ಯಾಕಲ್ಲಿ ನಿಮಗೆ ಈ ಸೆನ್ಸರ್ ಇದೆಯಲ್ಲ, ಇದು ಆ್ಯಕ್ಚುಲಿ ABS ಅಲ್ಲ. ಸೊ ಇದೇನು ಮಾಡುತ್ತಂದರೆ ಇನ್ ಕೇಸ್ ಈ ಗಾಡಿ ಮುಂದೆ ಲಿಫ್ಟ್ ಆಗುತ್ತಲ್ಲ, ಅದನ್ನು ನಿಮಗೆ ಇದು ಮಾಡುತ್ತೆ. ಸೊ ಲಿಫ್ಟ್ ಆದಾಗೆ ಸೊ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ನೋಡೋಣ. ಸೊ ಗಾಡಿ ಕೂತ್ಕೊಂಡು ನೋಡೋಣ ಹೇಗಿದೆ ಅಂತ. ಸಿಟ್ಟಿಂಗ್ ಪೋಸ್ಚರ್ ಒನ್ಸ್ ನಾ ಕೂತ್ಕೊಂಡಾಗ ಸಿಟ್ಟಿಂಗ್ ಪೋಸ್ಚರ್ ತುಂಬಾ ಚೆನ್ನಾಗಿದೆ. ಸೊ ಇದು ಕ್ಲಿಪ್ಡ್ ಹ್ಯಾಂಡ್ ಬಾರ್ ಇದೆ, ಆದರೂ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಪ್ರಾಪರಾಗಿ ಕಂಫರ್ಟ್ ಆಗಿದೆ. ಸೊ ನಾನು ಬೆಂಡ್ ಮಾಡೋಂಗಿಲ್ಲ, ಸೊ ಪ್ರಾಪರಾಗಿ ನಾನು ಕೂತ್ಕೊಳ್ಬೋದು. ಸೊ ಸೀಟ್ ಹೈಟ್ ಬಂದುಬಿಟ್ಟು 795mm ಇದೆ. ನನ್ನ ಹೈಟು ಅರೌಂಡ್ 5.3 ಇದೆ. ಸೊ ನನಗೆ ಕಾಲು ಈ ಥರ ಇಡ್ಬೋದು. ಸೊ ನೀವು 5.3 ಇದ್ದರೂ ಬೇರ್ ಫುಟ್ ಮಾಡ್ಬೋದು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಎರಡು ಕಾಲು ಟಿಪ್ ಟು ಆಗ್ತಿದೆ, ಪ್ರಾಪರಾಗಿ ಫ್ಲ್ಯಾಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇಲ್ಲಿ ನೋಡ್ಬೋದು E20 ಕಂಪ್ಯಾಟಿಬಲ್ ಅಂತ ಇಲ್ಲಿ ಹಾಕಿದ್ದಾರೆ. ಹಾಗೆ ಬೈಕ್ ಕೀಸ್ ಈ ಥರ ಬರುತ್ತೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು USB ಕೇಬಲ್ ಕೊಟ್ಟಿದ್ದಾರೆ ನೀವು ಚಾರ್ಜ್ ಮಾಡಲಿಕ್ಕೆ. ಸೊ ಗಾಡಿನ ಸ್ಟಾರ್ಟ್ ಮಾಡೋಣ. ಇನಿಷಿಯಲಿ ಗಾಡಿ ಪ್ರಾಪರಾಗಿ ರೇವ್ ಆಗ್ತಿದೆ, ಏನು ಅಷ್ಟೇನು ವೈಬ್ರೇಷನ್ ನಂಗೆ ಅಷ್ಟೇನು ಫೀಲ್ ಆಗ್ತಾಯಿಲ್ಲ. ಸೊ ಫಸ್ಟ್ ಗೇರ್ ನೋಡೋಣ. ಫುಲ್ ಅಪ್ರೈಟ್ ಪೋಸ್ಚರ್ ಇದೆ. ವಾವ್, ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪಾಸ್ ಹೆಡ್ಲೈಟ್ ಪಾಸ್ ಸ್ವಿಚಸ್ ಇದೆ. ಇಲ್ಲಿ ನಿಮಗೆ ನ್ಯಾವಿಗೇಟ್ ಮಾಡ್ಬೋದು ಈ ಬಟನಿಂದ. ಲೆಫ್ಟ್ ರೈಟ್ ಇಂಡಿಕೇಟರ್ಸ್ ಇದೆ. ಇದು ಹಾರ್ನ್ ಸೌಂಡು, ಇದು ಕಿಲ್ ಸ್ವಿಚ್, ಇಂಜಿನ್ ಸ್ವಿಚ್ ಆ್ಯಂಡ್ ಆನ್. ಇದು ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ. ಸೊ ಟರ್ನಿಂಗ್ ರೇಡಿಯಸ್ ನೋಡೋಣ ಹೇಗಿದೆ ಅಂತ.
ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ಹಾಗೆ ನನಗೆ ಅಷ್ಟೇನು ವೆಯ್ಟ್ ಕೂಡ ಫೀಲ್ ಆಗ್ತಾಯಿಲ್ಲ, ಯಾಕಂದರೆ ಇದು ಜಸ್ಟ್ 160 kg ಇದೆ. ಸೊ ಅಷ್ಟೇನು ಪ್ರಾಬ್ಲಮ್ ಬರ್ತಾಯಿಲ್ಲ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇನಿಷಿಯಲ್ ಲೋ ಆ್ಯಂಡ್ ಟಾರ್ಕ್ ಹೇಗಿದೆ ನೋಡೋಣ. ಫಸ್ಟ್ ಗೇರಲ್ಲಿ ನನಗೆ ಏನು ನಾಕಿಂಗು ಅದೇನು ಬರ್ತಾಯಿಲ್ಲ. ಸೊ ಸೆಕೆಂಡ್ ಗೇರ್ ಹಾಕಿಬಿಟ್ಟು ನೋಡ್ತೀನಿ, ಲೋ ಆ್ಯಂಡ್ ಟಾರ್ಕ್ ಹೇಗಿದೆ ನೋಡೋಣ. ಸೆಕೆಂಡ್ ಗೇರಲ್ಲೂ ಗಾಡಿ ಸ್ಟ್ರಗಲ್ ಮಾಡ್ತಾಯಿಲ್ಲ, ಸ್ಮೂತಾಗಿ ಪಿಕಪ್ ಆಗ್ತಿದೆ. ಸೊ ಮೂರನೇ ಗೇರ್ ನೋಡೋಣ. ಇಲ್ಲಿ ಮೇಯ್ನು ಸ್ವಲ್ಪ ಏನಂದರೆ ಗೇರ್ ಇಂಡಿಕೇಟರ್ಸ್ ಇಲ್ಲ. ಓಕೆ, ಥರ್ಡ್ ಗೇರಲ್ಲಿ ಲೈಟಾಗಿ ಗೊತ್ತಾಗಲ್ಲ, ಸ್ಟ್ರಗಲ್ ಮಾಡ್ತಾಯಿದ್ರೆ ಅಂದರೆ ಲೈಟಾಗಿ ನಿಮಗೆ ಪವರ್ ಕಮ್ಮಿ ಅನಿಸುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಗೇರಲ್ಲಿ ನೀವು ಆರಾಮ್ಸೆ ಹೋಗ್ಬೋದು, ಏನೇನು ಪ್ರಾಬ್ಲಮ್ ಇರೋಲ್ಲ. ಸಸ್ಪೆನ್ಷನ್ ಕೂಡ ಆಗಿದೆ. ಸಸ್ಪೆನ್ಷನ್ ಲಿಟಲ್ ಅಂದರೆ ಸ್ವಲ್ಪ ಸ್ಟಿಫ್ ಆಗಿದೆ, ಅಷ್ಟೇನು ಸ್ಟಿಫ್ ಆಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಸೊ ಕ್ಲಚ್ಚು ಲೈಟಾಗಿ ಹಾರ್ಡ್ ಆಗಿದೆಯಾ, ಅಷ್ಟೇನು ಪ್ರಾಬ್ಲಮ್ ಬರಲ್ಲ ಅನಿಸುತ್ತೆ. ಸೊ ಗಾಡಿ ಟ್ರಾಫಿಕಲ್ಲಿ ಓಡಿಸೋಣ ಹೇಗೆ ಬರ್ತಾಯಿದೆ ಅಂತ, ಟ್ರಾಫಿಕಲ್ಲ ಹೇಗಿದೆ, ಓಡಿಸೋಕ್ಕಲ್ಲ ಹೇಗಿದೆ ಅಂತ. ಓವರಾಲ್ ನನಗೆ ಸಿಟ್ಟಿಂಗ್ ಪೋಸ್ಚರ್ ಕಂಫರ್ಟ್ ನಂಗೆ ತುಂಬಾ ಇಷ್ಟ ಆಯಿತು ಈ ಗಾಡಿದು, ಏನೂ ಪ್ರಾಬ್ಲಮ್ ಬರ್ತಾಯಿಲ್ಲ. ಹಾಗೆ ನೀವು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು, ಪ್ರಾಪರಾಗಿ ವಿಸಿಬಲ್ ಇದೆ. ಕಲರ್ TFT ಬರಲ್ಲ ಇದರಲ್ಲಿ. ಸೊ ನಿಮಗೆ ಇಲ್ಲಿ ABS ಮತ್ತು ನ್ಯೂಟ್ರಲಲ್ಲಿದೆಯಾ, ಇಂಡಿಕೇಟರ್ಸು, ಮತ್ತು ಎಷ್ಟು RPM ಇದೆ, ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀರಾ, ಫ್ಯೂಯಲ್ ಎಷ್ಟಿದೆ. ಸೊ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಡೇ ಟು ಡೇ ಲೈಫಲ್ಲಿ ಏನು ಬೇಕೋ ಅದಿದೆ. ಟ್ರಾಫಿಕಲ್ಲಿ ಆರಾಮ್ಸೆ ಓಡಿಸ್ಬೋದು, ಏನೇನೂ ಪ್ರಾಬ್ಲಮ್ ಇಲ್ಲ. ಸಿಟ್ಟಿಂಗ್ ಪೋಸ್ಚರ್ ತುಂಬಾ ಇದಾಗಿದೆ, ಪ್ರಾಪರಾಗಿ ಕೂತ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾರ್ನ್ ಸೌಂಡ್ ನೋಡಿ ಈ ಥರ ಇದೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 165 mm ಇದೆ. ಬೆಂಗಳೂರು ಟ್ರಾಫಿಕ್ ನೋಡಿ ಗುರು, ಓಡ್ಸೋಕ್ಕೆ ಆಗಲ್ಲ, ಇಲ್ಲ ಹೇಗೆ ಟೆಸ್ಟ್ ಡ್ರೈವ್ ಮಾಡಲಿ. ಸಸ್ಪೆನ್ಷನ್ ಸ್ಮೂತಾಗಿದೆ. ಬ್ಯಾಕಲ್ಲಿ ನಿಮಗೆ ಹೇಳಿದೆ ಫ್ರಂಟು ಟೆಲಿಸ್ಕೋಪಿಕ್ ಸಿಗುತ್ತೆ, ಬ್ಯಾಕಲ್ಲಿ ಟ್ವಿನ್ ಸಸ್ಪೆನ್ಷನ್ ಸಿಗುತ್ತೆ ಎಂಡ್ಯೂರೆನ್ಸ್ ಅವ್ರದ್ದು. E20 ಕಂಪ್ಯಾಟಿಬಲ್ ಕೂಡ ಇದೆ. ಓಕೆ, ಗಾಡಿ ಮೈಲೇಜ್ ಬಂದುಬಿಟ್ಟು 40 kmpl ಇದೆ. ಹಾಗೆ ನೀವು ಹೈವೇಲೆಲ್ಲ ಓಡಿಸಿದ್ರೆ 40-45 ಕೂಡ ಸಿಗ್ಬೋದು, ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಇಟ್ಸ್ ಒನ್ ಆಫ್ ದಿ ಲೆಜೆಂಡರಿ ಬೈಕ್ ಅಂತಲೇ ಹೇಳ್ಬೋದು. ಯಾಕಂದರೆ 18 years ಬ್ಯಾಕ್ ಕೂಡ ಈಗ ಪಲ್ಸರ್ 220F ಇತ್ತು, ಹಾಗೆ ಈಗ 2026 ಕೂಡ 220F ಇದೆ. ಒನ್ ಆಫ್ ದಿ ಲೆಜೆಂಡರಿ ಬೈಕ್ ಅಂತಲೇ ಹೇಳ್ಬೋದು. ನೋಡಿ ಟ್ರಾಫಿಕ್, ದಿಸ್ ಬ್ಯಾಂಗ್ಳೂರ್ ಟ್ರಾಫಿಕ್, ಮಾರ್ತಳ್ಳಿ, ಸ್ಪೆಷಲಿ ಮಾರ್ತಳ್ಳಿ ಈ ಥರ ಟ್ರಾಫಿಕ್ ಸಿಗುತ್ತೆ ನಿಮಗೆ, ಏನು ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಟ್ರಾಫಿಕ್ಕು ಸಖತ್ತಾಗಿದೆ. ಓಡಿಸೋಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಈ ಕ್ಲಚ್ ಇದೆ ಆಯಿತಾ, ಕ್ಲಚ್ಚು ತುಂಬ ಹಾರ್ಡಾಗಿದೆ ಅನಿಸುತ್ತೆ ನನಗೆ, ಸ್ವಲ್ಪ ಹಾರ್ಡಾಗಿದೆ. ಅದನ್ನು ಬಿಟ್ಬಿಟ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ನೋಡಿ ಪವರ್ ಮಾತ್ರ ಸೈಕಾಗಿದೆ, ಎತ್ತಿ ಆಗುತ್ತೆ. 20.9 BHP ಪವರು, 10.5 ಟಾರ್ಕ್ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಈ ಗಾಡಿ ನನಗೆ ಎತ್ತಿ ಬಿಸಾಕ್ತಿದೆ ಹಿಂದ್ಗಡೆ, ಅಷ್ಟೊಂದು ಪವರ್ ಇದೆ ಇನಿಷಿಯಲಿ. ಇಲ್ಲಿ ನೋಡಿ ಗುರು, ಇಮಿಡಿಯೇಟ್ ರೆಸ್ಪಾನ್ಸ್. ಐ ಥಿಂಕ್ ಇದು ರೈಡ್ ಬೈ ವಯರ್ ಅನಿಸುತ್ತೆ, ಸಖತ್ತಾಗಿದೆ ಬ್ರೋ. ಇನಿಷಿಯಲಿ ಮಾತ್ರ ನಿಮಗೆ ಈ ಪುಲ್ ಇದೆ ನೋಡಿ, ಇಲ್ಲಿ ನೋಡಿ ಕೇಳ್ತಾನೆ ಇಲ್ಲ ಗಾಡಿ, ಅಷ್ಟು ಸೈಕ್ ಪಿಕಪ್ ಆಗಿದೆ. ಅದಕ್ಕೆ ಅನಿಸುತ್ತೆ ಪಲ್ಸರ್ 220Fಗೆ ಇಷ್ಟೊಂದು ಕ್ರೇಜ್ ಇರೋದು. ಅಮ್ಮ ಈ ಟ್ರಾಫಿಕಲ್ಲಿ ಟೆಸ್ಟ್ ಡ್ರೈವ್ ಬೇಡ, ಏನು ಬೇಡ ಅನಿಸುತ್ತೆ ನನಗೆ. ಫಸ್ಟ್ ಇನಿಷಿಯಲ್ ಗೇರಲ್ಲಿ ಕ್ರೇಜಿ ಪಿಕಪ್ ಗುರು, ಕ್ರೇಜಿ ಅಂದರೆ ಇಲ್ಲಿ ನೋಡಿ ಎತ್ತಿ ಹಾಕ್ತಿದೆ ನೋಡಿ, ವಾವ್, ಕ್ರೇಜಿ ಪಿಕಪ್ ಗುರು, ಕ್ರೇಜಿ ಪಿಕಪ್ಪು ಅಷ್ಟು. ಸೊ ಗಾಡಿ ಕಂಫರ್ಟ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ, ಸಖತ್ತಾಗಿದೆ ಕಂಫರ್ಟ್ ಎಲ್ಲ.
ನೋಡಿ, ಈವನ್ ಎಕ್ಸಾಸ್ಟ್ ಸೌಂಡ್ ಕೂಡ ಸಕ್ಕತ್ತಾಗಿದೆ, ಕೇಳೋಕ್ಕೆ ಮಾತ್ರ ಡುಮ್ ಕ್ರೇಜಿ ಆಗಿದೆ ಗುರು. ಕ್ರೇಜಿ ಪವರ್ ಗುರು, ಕ್ರೇಜಿ ಪವರ್ ಗಾಡಿ, ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಸಸ್ಪೆನ್ಷನ್ ಕೂಡ ಹಾಗೆ ಹೆವಿ ಸ್ಮೂತ್ ಆಗಿದೆ. ಓವರ್ ಆಲ್ ಗಾಡಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಗಾಡಿ ಪ್ರೋಸು ನಿಮ್ಗೆ ಗೊತ್ತಾಯಿತು. ಕಾನ್ಸ್ ಏನೆಲ್ಲ ಇದೆ ಅಂದರೆ, ಬಜಾಜ್ ಅವರು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದಿತ್ತು. ಸೊ USD ಸಸ್ಪೆನ್ಷನ್ ಕೊಡ್ಬೋದಿತ್ತು ಈ ಗಾಡಿಗೆ. ಸೊ ಸೆಕೆಂಡ್ ಕಾನ್ಸ್ ಏನಂದರೆ, ಸಸ್ಪೆನ್ಷನ್ ಆಯಿತು, ನೆಕ್ಸ್ಟು ಡ್ಯುವೆಲ್ ಚಾನಲ್ ABS ಕೂಡ ಕೊಡ್ಬೋದಿತ್ತು. ಸೊ ಅದರಲ್ಲಿ ಸ್ವಲ್ಪ ಮಿಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ನನಗೆ ಅದೊಂದು ಮೇಜರ್ ಕನ್ಸರ್ನ್ ಅಂತ ಅನಿಸ್ತು. ಮತ್ತು ಡಿಸೈನ್ ಎಲ್ಲ ಸೇಮ್ ಆಗಿದೆ. ಸೊ ದೇ ಆರ್ ಫಾಲೋಯಿಂಗ್ ದೇರ್ ಲಿಜೆಂಡರಿ ಡಿಸೈನ್ಸ್. ಅದನ್ನು ಬಿಟ್ಬಿಟ್ಟು ಗಾಡಿ ಚೆನ್ನಾಗಿದೆ. ಐ ಮೀನ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟಲ್ಲಿ ಕೂಡ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದಿತ್ತು ಅಡ್ವಾನ್ಸ್ ಫೀಚರ್ಸಲ್ಲಿ. ಹಾಗೆ ನಿಮಗೆ ಆಯಿಲ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಸೊ ಅದನ್ನು ಅವರು ಲಿಕ್ವಿಡ್ ಕೂಲ್ಡಿಂಗ್ ಮಾಡ್ಬೋದಿತ್ತು. ಸೊ ಬೆಟರ್. ಸೊ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ ಹೇಳ್ತೀನಿ. ಸೊ ಅದನ್ನು ಬಿಟ್ಬಿಟ್ಟು ಗಾಡಿ ಚೆನ್ನಾಗಿದೆ. ಪವರ್ ವೈಸ್ ಟಾರ್ಕು ಎಲ್ಲ ಸೈಕಾಗಿದೆ ಬ್ರೋ, ಸೈಕಾಗಿದೆ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಪವರೆಲ್ಲ ಏನೂ ಇದಾಗಲ್ಲ. ಸೊ ಮೇಯ್ನ್ ಅಂದರೆ ಒಂದು ಲಿಕ್ವಿಡ್ ಕೂಲ್ ಕೊಡ್ಬೋದಿತ್ತು, ಒಂದು USD ಸಸ್ಪೆನ್ಷನ್ ಕೊಡ್ಬೋದಿತ್ತು, ಡ್ಯುವೆಲ್ ಚಾನಲ್ ABS ಕೊಡ್ಬೋದಿತ್ತು ನನ್ನ ಒಪಿನಿಯನು. ಸೊ ಅದರ್ ದೆನ್ ದಿಸ್ ಗಾಡಿ ತುಂಬಾ ಸೈಕಾಗಿದೆ ಓಡಿಸೋಕ್ಕೆ. ಆ್ಯಂಡ್ ಇನ್ನೊಂದು ಅದಕ್ಕಿಂತ ನೆಕ್ಸ್ಟು ನನಗೆ ಮೇಯ್ನ್ ಕನ್ಸರ್ನ್ ಅನಿಸ್ತಿದ್ದು ಕ್ಲಚ್ಚು ಸ್ವಲ್ಪ ಹಾಡಾಗಿದೆ. ಅದನ್ನು ಒಂಚೂರು ಸ್ಮೂತ್ ಮಾಡ್ಬೋದು ಬಜಾಜ್. ಸೊ 2026 ಯಾರೆಲ್ಲ ಈ ಗಾಡಿನ ತಗೊಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆವಿ ಪವರ್ ಇದೆ ಗುರು, ನೆಕ್ಸ್ಟ್ ಲೆವೆಲ್ ಪವರ್ ಇದೆ. ಬ್ರೇಕ್ಸ್ ನೋಡೋಣ, ಬ್ರೇಕ್ಸ್ ಹೇಗಿದೆ ಅಂತ. ನಾವು ಮೇಯ್ನ್ ಅದೇ ನೋಡಿಲ್ಲ. ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಈ ಗಾಡಿದು. ಫ್ರಂಟ್ ಬ್ರೇಕ್ಸು ಲೀನಿಯರ್ ಆಗಿದೆ, ಆಯಿತಾ, ಲೀನಿಯರ್ ಆಗಿದೆ. ಬ್ಯಾಕ್ ನಿಮ್ಗೆ ಅಷ್ಟೇನು ಗೊತ್ತಾಗಲ್ಲ. ಪವರ್ ಮಾತ್ರ ಸಕ್ಕತ್ತಾಗಿದೆ. ಆಫ್ಟರ್ 6000 RPM ಅಲ್ಲ, ನಿಮಗೆ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ. ಸೊ ಬಿಲೋ 6000 RPM ಗಾಡಿ ಬಟ್ಟರ್ ಸ್ಮೂತ್ ಆಗಿದೆ. ಆಫ್ಟರ್ 6000 RPM ನಿಮಗೆ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ ಅಷ್ಟೇ. ಸೊ ಇನ್ನೊಂದು ಏನಂದರೆ, ಗಾಡಿ ಬಗ್ಗೆ ಹೇಳಬೇಕಂದ್ರೆ 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಕೊಡ್ಬೋದಿತ್ತು. 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಕೂಡ ಕೊಡ್ಬೋದಿತ್ತು ಬಜಾಜ್ ಅವರು. ಸೊ ದಿಸ್ ಆಲ್ ಆರ್ ದ ಮೇಯ್ನ್ ಕಾನ್ಸ್ ಅಂತಲೇ ಹೇಳ್ಬೋದು. ಓವರಾಲ್ ನಂಗೆ ಗಾಡಿ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲಿ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಇದೆಯಾ ಅಂತ ನೋಡೋಣ. ಎಸ್, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಗಾಡಿ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೂಡ ಇದೆ. ಇನ್ ಕೇಸ್ ನೀವು ಸ್ಟ್ಯಾಂಡ್ ಹಾಕಿ ಗಾಡಿನ ಓಡಿಸೋಕ್ಕಾಗಲ್ಲ. ಸೊ ದಟ್ಸ್ ಗುಡ್. ಸೊ ಓವರಾಲ್ ನಂಗೆ ಗಾಡಿ ತುಂಬಾ ಇಷ್ಟ ಆಯಿತು. ಪಲ್ಸರ್ 220F ಸ್ವಲ್ಪ ಅಪ್ಡೇಟ್ಸ್ ಮಾಡಿದ್ದಾರೆ 220 ನ್ಯೂ ಮಾಡಲಲ್ಲಿ. ನಾನು ಹೇಳಿದಾಗೆ ನಿಮಗೆ LED ಇಂಡಿಕೇಟರ್ಸ್ ಸಿಗುತ್ತೆ. ಹಾಗೆ ನಿಮಗೆ ಸ್ಟಿಕ್ಕರ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೊ ನನಗೆ ಗಾಡಿ ತುಂಬಾ ಇಷ್ಟ ಆಯಿತು. ಸೊ ಯಾರೆಲ್ಲ 2026 ಪಲ್ಸರ್ 220Fನ ಬೈ ಮಾಡ್ತೀರಾ ಅಂತ ಹೇಳಿ. ಸೊ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಟು ಆಟೋ ಪಲ್ಸ್ ಬಜಾಜ್ ಶೋರೂಮ್ ಫಾರ್ ಗಿವಿಂಗ್ ದಿಸ್ ಬೈ ಫಾರ್ ಟೆಸ್ಟ್ ಡ್ರೈವ್. ಸೊ once again, tata, bye bye, see you, have a safe ride.